ಕಲ್ಯಾಣಿ ಈ ಥರ ಮಾಡೋರೆ. ಫುಲ್ ಮಂಟಪ ಆಯಿತು ಒಳಗಡೆ. ನಮ್ಮ ಕರ್ನಾಟಕದಲ್ಲಿ 3 ಶಕ್ತಿಪೀಠ ಆಯಿತು. ಒಂದು ರಾಜ್ಯದಲ್ಲಿ 3 ಶಕ್ತಿಪೀಠ ಇರೋದು ನಮ್ಮದೇ ಎಷ್ಟು ನೋಡಿ. ಆಲ್ಮೋಸ್ಟ್ 150 ಕಿಲೋಮೀಟ್ರ್ ಬಂದಿದ್ದೀವಿ, ಊಟಲೇ ಸಿಕ್ಕಿರಲಿಲ್ಲ. ಅಯ್ಯೋ ದೇವ್ರೇ. Increase this the height, right? Normal like 10 inches. 2 inches, right? No. See, when you sit, it will go straight, right? Correct. So half inches extended. That's it. Now it looks more than 1.5 inches. ಉಣ್ಕೊಂಡು 1-2 ಅವರು ದಪಾಕೊಂಡು ಆಮೇಲೆ ರಾಮೇಶ್ವರಂಗೆ ಹೋಗಿ ಜೈ ನಾನು. ஏசி எவ்வளோ சொல்லிட்டு? ஏசி வந்துட்டு 4000 ரூபாய் சொன்னோம், நான் ஏசி 3000 ரூபாய் சொன்னோம். நான் ஏசி 3000 ரூபாய். ಓಕೆ ಬನ್ನಿ ಹೊರಡೋಣ. ರಾಮೇಶ್ವರಂ ಕಡೆಗೆ ಸ್ಟ್ರೈಟಾ ಬಾ, ನೀನೇ ಫಸ್ಟು. ಅದು ಆದ್ಮೇಲೆ ಬೇಕಾದ್ರೆ ಇದು ಮಾಡೋಣ, ಮುಂದೆ ರೆಡಿ ನೀನು. ಓಕೆ ಇಲ್ಲಿ ಕನ್ಯಾಕುಮಾರಿಗೆ ರೈಟ್ ಅಂತಿತ್ತು, ಅದರಿಂದ ಹಾಂ ಅದರ ಸಿಟಿನ ಹೋಗ್ತೀವಲ್ಲ. ಐ ಥಿಂಕ್ ಮಧುರೈ ಅನ್ಸುತ್ತೆ ಮಗ ಇದು. ಅದರೊಳಗೆ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಹೋಗ್ತೀವಾ ಹೇಗೆ? ಓಕೆ ಓಕೆ. ಇದೇನು ಕೆರೆನೋ ನದಿನಾ ಇದು? ಅಲ್ಲೋಡು ಸೆಂಟ್ರಲ್ಲಿ ನಿಂತ್ಕೊಂಡು ಮೀನು ಹಿಡಿತವರು. ಅಲ್ಲೋಡು, ಓ ಒಂಟಿ ಉದ್ದಕ್ಕೂ ಇಲ್ಲ ನೀರದು. ಯಾವ ಊರು ಕೆರೆ, ಯಾವ ಊರು ನದಿ ಇದು ಮಗ? ಸೀದಾ ತಾನೆ ಇಲ್ಲಿ ರೈಟಾ? ಓಕೆ ಓಕೆ ತಂದ. ಹಾಂ ಹಾಂ ಸಮುದ್ರಕ್ಕೆ ಹೋದ್ರು ಮೊಣಕಾಲದ ನೀರಂತೆ. ಹಾಂ ನಮ್ಮೂರ ಕಡೆ ನಾರ್ಮಲ್ಲು ಕಾಲುವೆ ನೀರೇ ನಮ್ಮನ್ನು 6 ಅಡಿ ಇರ್ತದೆ. ಯಾವ ಥರ ಮಾಡೋರು ಮಗ? ಅದು ಎಂಥ ಇದು ಗೊತ್ತಾಗಬೇಕು, ಸಿಟಿ ಟೆಂಪಲ್ ಸಿಟಿ ಅಂತ ಇಟ್ಬಿಟ್ಟು ಅವ್ರಿಗೆ ಹೆಂಗಿರ್ಬೇಕಂದ್ರೆ ಹೋಗಿದ ತಕ್ಷಣ ಆ ವೈಬ್ಸ್ ಬರಬೇಕು. ಅಲ್ಲಿದೆ ನೋಡು, ಅದೇ ಟೆಂಪಲ್ ಕಾಣಿಸ್ತೈತೆ ನೋಡೋದು. ಒಂದು ಟವರ್ಗಳು ಕಾಣ್ತೈತೆ ನೋಡು. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಅಷ್ಟೇ. ಬಟ್ ಆದರೆ ಇವಾಗ ಹೋಗೋಕ್ಕೂ ಆಗಲ್ಲ ಮಗ. ರೈಟಾ? ಓಕೆ ಓಕೆ. ಬಟ್ ಇನ್ನೊಂದೇನೆಂದರೆ ಈಗ ಹೋದ್ರೂ ಕ್ಲೋಸ್ ಇರುತ್ತೆ ಮಗ. 4 ಗಂಟೆಗೆ ಓಪನ್ನು, ಸೊ ಆಗಲ್ಲ ಇನ್ನು. ನಾವು 4 ಗಂಟೆಗೆ ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತೀವಿ. ನೋಡು ಕೆರೆ ಒಳಗಡೆ ಇದೈತಿ, ಕಲ್ಯಾಣಿ ಈ ಥರ ಮಾಡೋರೆ. ಫುಲ್ ಮಂಟಪ ಆಯಿತು ಒಳಗಡೆ. ಲೆಫ್ಟಾ? ಓಕೆ. ಹಾಂ ಮುಂದೆ ಸೀದಾ ಹೋದರೆ ಮೀನಾಕ್ಷಿ, ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ.
ಇದೆಲ್ಲ ಶಕ್ತಿಪೀಠ. ಕರ್ನಾಟಕದ 3 ಶಕ್ತಿಪೀಠ. ಈ ಮಿಕ್ಕಿದೆಲ್ಲ ತಮಿಳ್ನಾಡಲ್ಲಿ ಒಂದೇ ಮೀನಾಕ್ಷಿ ಚಿಕ್ಕಮಕ್ಕಿ 2 ಇರೋದು. ನಮ್ಮದು ಇದು ಮೈಸೂರು ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕ, ಶೃಂಗೇರಿ ಶಾರದಾಂಬೆ. ನಮ್ಮ ಕರ್ನಾಟಕದಲ್ಲಿ 3 ಶಕ್ತಿಪೀಠ ಆಯಿತು. ಒಂದು ರಾಜ್ಯದಲ್ಲಿ 3 ಶಕ್ತಿಪೀಠ ಇರೋದು ನಮ್ಮದೇ ಎಷ್ಟು. ಹಾಂ, ಬಟ್ ಒಂದೇ ಒಂದು ಬೇಜಾರು ಅಂದರೆ ಒಂದು ಜ್ಯೋತಿರ್ಲಿಂಗ ಇಲ್ಲ ಕರ್ನಾಟಕದಲ್ಲಿ. ನೋಡಿ, ಆಲ್ಮೋಸ್ಟ್ 150 ಕಿಲೋಮೀಟ್ರ್ ಬಂದಿದ್ದೀವಿ, ಊಟಲೇ ಸಿಕ್ಕಿರಲಿಲ್ಲ. ಅಯ್ಯೋ ದೇವ್ರೇ. ಹೌದಾ? ಸ್ವಾಮಿ ನಡಿಯಪ್ಪ, ಫಸ್ಟ್ ತಿನ್ನೋಣ. ನಾನ್ ಸ್ಟಾಪ್ ಬಂದಿದ್ದೀವಿ. 150 ಕಿಲೋಮೀಟ್ರ್ ಆಗಿದೆ. ಅದತ್ರ 103. ಏನು ದೇವ್ರೆ, ಹಿಂಗೆ ಮಾಡಿಬಿಟ್ರೆ ನಾವು ಮಾಡೋದು. ಕೊನೆಗೂ ಸಿಕ್ತು. ಸ್ವಲ್ಪ ಚೆನ್ನಾಗಿ ತಿಂದು ರೆಸ್ಟ್ ಮಾಡಿ ದಿಂಬ MH ಮಗ, ಮಹಾರಾಷ್ಟ್ರ ಗಾಡಿ. ಅಲ್ಲೇ ಹಾಕ್ಬೋದಿತ್ತಲ್ಲ ಮುಂದೆ, ಅಲ್ಲೇ ಹಾಕೋಣ ನಡಿ. ನಮ್ಮ ಕಣ್ಣು ಮುಂದೆ ಕಾಣಿಸ್ಲಿ ಗಾಡಿ. ಹಾಂ, ಸುಮ್ಮನೆ ಏನಕ್ಕೆ ಇಲ್ಲ ಹಾಕ್ಬಿಟ್ಟು. ಹೌದು, ನೋಡೋಣ ಬಾ. ಅದು ಕಾರ್ ಹೋಗಿದಲ್ಲ. ಹಾಂ, ಇದೆ. ಬಾ ಬಾ ಬಾ. ಸ್ಕಿಡ್ ಆಗುತ್ತೋ, ಹೆವಿ ಸ್ಕಿಡ್ ಆಗುತ್ತೆ. ಬೇಡ ಬೇಡ, ಅಲ್ಲೇ पानी अभी गिरा, पहले नहीं था. ना सही ಹಾಕ್ತೀನಿ. ಏನು ಇಷ್ಟು ಜಾರ್ತಿದೆ ಇದು? ಒಳ್ಳೆ ಸ್ಕೇಟಿಂಗ್ ಥರ ಆಗ್ತದೆ ಇಲ್ಲಿ. ಹಾಂ, ಸ್ಕಿಡ್ हो रहा है अभी. And is it comfortable? Very much. A lot. But height, it increases the height, right? The normal Not 10 half mm. inches. 2 inches, right? No. See, when you sit, it will go down, right? Correct. So half inches extended. That's it. Now it looks more than 1.5 inches. ಯಾರೋ ಬೇರೆ ಬೈಕರ್ಸೆಲ್ಲ ಬಂದಿದ್ದಾರೆ. ಏನು ಗುರು, ಅಲ್ಲಿ ಜಸ್ಟ್ ಮಿಸ್ಸು. ದಬಾಕೊಂಡ್ಬಿಡ್ತಿದ್ನಲ್ಲೋ ಎಲ್ಲರೂ ಮುಂದೆ. ಫ್ರಂಟ್ ಟೈರಿಂಗ್ ಹೋಯ್ತು. ಒಳ್ಳೆ ಕಂಟ್ರೋಲು. ಓಕೆ, ಬನ್ನಿ ಸ್ನೇಹಿತರೆ. ಹೆಂಗೋ ವೆಜ್ ಊಟ ಸಿಕ್ಕೈತೆ. ಉಣ್ಕೊಂಡು 1-2 ಅವರು ದಬಾಕೊಂಡು ಆಮೇಲೆ ರಾಮೇಶ್ವರಂಗೆ ಹೋಗಿ ಜೈಗೆ ನಾನು. ಫುಲ್ ಮೀಲ್ಸ್ ಆಯಿತು. ಇವಾಗ ಮಾಡಿಕೊಂಡು ಹೊರಡಬೇಕು. ಬಟ್ ಗೋಪುರದಲ್ಲಿ ಬ್ಯಾಟ್ರಿ ಖಾಲಿಯಾಗಿದೆ. ಸೊ ಅದನ್ನು ರಿಪ್ಲೇಸ್ ಮಾಡೋಣ. ಇದು ಗೋಪುರದ್ದು ಬ್ಯಾಗ್ ಇದೆ. ಬ್ಯಾಗ್ ತಗೊಂಡು ಒಂದು ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ಸ್ವಲ್ಪ ಚಕ್ಲಿ, ಚೈನ್ ಲೂಬು, ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಇಲ್ಲೇ ಇದೆ. ಸೊ ಬನ್ನಿ, ಗೋಪುರದ್ದು ಬ್ಯಾಟ್ರಿ ಚೇಂಜ್ ಮಾಡಿ ನಿಮಗೆ ಹೆಲ್ಮೆಟ್ ವ್ಯೂ ಶಿಫ್ಟ್ ಆಗೋಣ. ಇಲ್ಲಿಂದ ಜಸ್ಟ್ ಒಂದು 130 ಕಿಲೋಮೀಟರ್ಸ್ ಅಷ್ಟೇ ಇರೋದು ಇದು ರಾಮೇಶ್ವರಮ್ಮು. ಸೊ ಇಲ್ಲೊಬ್ಬರು ಸಿಕ್ಕಿದ್ರು, ರಾಮೇಶ್ವರಂ ಲೋಕಲ್ ರಾಮೇಶ್ವರಂ ಅವರು ಅಂತೆ. ಅವರು ಹೇಳಿದ್ರು ಅಲ್ಲೇ ಹೋಗ್ತಾರೆ ನಿಮಗೆ ಟೋಲ್ ಹತ್ರನೇ ಸ್ವಲ್ಪ ರೈಟ್ ಸೈಡ್ಗೆ ಒಂದು ಗೌರ್ಮೆಂಟ್ ಅವ್ರದ್ದು ಇದೆ ಸ್ಟೇ, ಅಲ್ಲೇ ಸ್ಟೇ ಆಗಿ ಅದಾದಮೇಲೆ ಮತ್ತೆ ನಮ್ಗೆ ಹೋಗ್ತಾನೆ ರಾಮನಾಥಪುರಂ ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿ 2 ವಿಷಯಗಳಿದೆ. ಒಂದು ಸಮುದ್ರ ಇದೆ, ಮತ್ತು ಸಮುದ್ರದಲ್ಲಿ ಅಲ್ಲೇ ಹತ್ರದಲ್ಲೇ ಒಂದು ಬಾವಿ ಮಾಡಿದ್ದಾರೆ. ಸೊ ಸಮುದ್ರದ ನೀರು ನೀವು ಟೇಸ್ಟ್ ಮಾಡಿದಾಗ ಆಬ್ವಿಯಸ್ಲಿ ಅದು ಉಪ್ಪು ಸಾಲ್ಟಿ ಇರುತ್ತೆ. ಸೊ ಅದೇ ಬಟ್ ನೀವು ಸಮುದ್ರದಲ್ಲೇ ಮಾಡಿರುವಂಥ ಒಂದು ಬಾವಿ ಇದೆ, ಅಲ್ಲಿ ನೀರು ಕುಡಿದ್ರೆ ಅದು ಸ್ವೀಟು ಸಿಹಿಯಾಗಿರುತ್ತೆ. ಸೊ ಅದೊಂದು, ಮತ್ತು ಅಲ್ಲೊಂದು ಸ್ಪೆಟಿಕಲ್ ಲಿಂಗನೂ ಇದೆ. ಸೊ ಅಲ್ಲಿಗೆ ಹೋದ್ಮೇಲೆ ಅದು ಸ್ಟೋರಿ ಹೇಳ್ತೀನಿ. ಗೋಪುರದ್ದು ಕ್ಯಾಮ್ರಾ ಚೇಂಜ್ ಮಾಡಿ ನಿಮಗೆ ರೋಡಲ್ಲಿ ಹೈವೇಲಿ ಸಿಗ್ತೀನಿ.
ಓಕೆ, ಇಲ್ಲಿಂದ ವಿಂಡ್ ನಾಯ್ಸ್ ತುಂಬಾ ಇತ್ತು. ಸೊ ಅದರಿಂದ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು. ಫಸ್ಟ್ ಇಳಿದ್ಬಿಡ್ತೀನಿ ರೀ. ಬನ್ನಿ ನೋಡೋಣ ಬ್ರಿಡ್ಜು. ಓಹೋ ಹೋ, ಇದೇ ಮಗ ಆ್ಯಕ್ಚುಲಿ ಬರ್ತಾಯಿದ್ದೀವಿ ನೀರು ಈ ಕಡೆಯಿಂದ ಆ ಕಡೆ ಬರ್ತಾ ಇರೋದು. ನಾವು ಕನ್ಫ್ಯೂಸ್ ಮಾಡ್ಕೊತಿದ್ವಿ ಎಲ್ಲಿ ಬರ್ತಾಯಿದೆ ನೀರು ಈ ಕಡೆಯಿಂದ ಆ ಕಡೆಗೆ ಅಂತ. ನೋಡಿ ಇಲ್ಲಿದೆ ಪಾಯಿಂಟು. ಆ ಕಡೆ ಟ್ರೈನ್ ಹೋಗೋಕ್ಕೆ, ಈ ಕಡೆ ನಾವು ವೆಹಿಕಲ್ಸ್ ಹೋಗೋಕ್ಕೆ. ನೋಡಿ ಸ್ನೇಹಿತರೆ, ಇದೇ ಫೇಮಸ್ ಪನ್ಬಮ್ ಬ್ರಿಡ್ಜು. ಬೆಂಗಳೂರಿಂದ ಇಲ್ಲಿವರೆಗೂ ಬಂದ್ವಿ. ಸೊ ಫಸ್ಟು ವ್ಯೂ ಪಾಯಿಂಟೇ ಸಿಕ್ಕಿದ್ದು ನಮಗೆ ಬ್ರಿಲಿಯಂಟಾಗಿತ್ತು. ಸೊ ಇದೇ ನಮ್ಮದು ಫೇಮಸ್ ಪನ್ಬಮ್ ಬ್ರಿಡ್ಜು. ಹೇಗೆ ಮಾಡಿದ್ದಾರೆ ನೋಡಿ. ಸೊ ಆ್ಯಕ್ಚುಲಿ ಅಲ್ಲಿ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಯಾವ ಟೈಮಿಂಗ್ಸ್ ಏನಂತ ನಮ್ಗೆ ಗೊತ್ತಿಲ್ಲ. ಬಟ್ ಅದಂತೂ ತುಂಬ ಆಸೆ ಇತ್ತು, ಅದ್ರ ಒಂದ್ಸಲ ಟ್ರೈನಲ್ಲಿ ಹೋಗಬೇಕು ಅಂತ. ಬಟ್ ಅದರ ಟೈಮಿಂಗ್ಸ್ ಗೊತ್ತಿಲ್ಲದಿರೋ ಕಾರಣ ನಾವು ಹೋಗೋಕ್ಕಾಗಿಲ್ಲ. ಓಹೋ, ಇಲ್ಲಿ ನೋಡಿ ಹೆಂಗಿದೆ ಸನ್ಸೆಟ್ ಪಾಯಿಂಟು, ಸನ್ಸೆಟ್ ವ್ಯೂ. ಬೆಂಗಳೂರಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ಬಿಡ್ತು ಇಲ್ಲಂತೂ ನಮಗೆ. ಸೊ ಇಂಥ ವ್ಯೂ ಇರ್ಬೇಕಾದ್ರೆ ನಮ್ಮ ಬೈಕ್ ಜೊತೆ ಫೋಟೋ ತೊಗೊಂಡಿಲ್ಲ ಅಂದರೆ ಹೇಗೆ ನಾವು? ಬನ್ನಿ ಒಂದೆರಡು ಪಿಕ್ ತೊಗೊಳ್ಳೋಣ. ಫಸ್ಟು ಇದು ಗ್ಲೌಸ್ನ ಕರೆಕ್ಟಾಗಿ ಸೆಕ್ಯೂರ್ ಮಾಡಿಬಿಡ್ಬೇಕು. ತುಂಬ ಗಾಳಿ ಇರೋದ್ರಿಂದ ಎಲ್ಲಿ ತೂರ್ಕೊಂಡೋಗಿ ಅಲ್ಲಿ ಸಮುದ್ರಕ್ಕೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಇವ್ರ ಕಂಪ್ನಿಯವ್ರು ಬೇರೆ ಕ್ರೆಡಿಟ್ ಕಾರ್ಡ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಸುಮ್ಮನೆ ಕಾಲ್ ಮಾಡಿ ದಿನ ತಲೆ ತಿಂದು ಸಾಯಿಸೋದು. ಇರೋದನ್ನ ಕಟ್ಟೋಕ್ಕೆ ಕಾಸಿಲ್ಲ. ಬನ್ನಿ ಮುಸ್ತಾಫಾ ಆಗೋಣ ಇವಾಗ. ಕಚಕ್ ಒಂದೆರಡು ಫೋಟೋ ಹಾಕ್ಕೊಂಡು, ಮತ್ತು ನಮ್ಮದು ಇವಾಗ ಗಾಡಿ ಫೋಟೋ ಸನ್ಸೆಟ್ ವ್ಯೂ ಜೊತೆ. ತುಂಬಾ ಪೀಸ್ಫುಲ್ಲಾಗಿತ್ತು ಅಲ್ಲಿಂದ ಬಂದಿದ್ದು. ಬಟ್ ಈ ಒಂದು ಸ್ಟ್ರೆಚ್ ಮಾತ್ರ ಸ್ವಲ್ಪ ಕಷ್ಟ ಇತ್ತು. ಒಂದು 80 ಕಿಲೋಮೀಟ್ರು ಒನ್ ವೇ ಇರೋದ್ರಿಂದ ಸ್ವಲ್ಪ ತಲೆನೋವು. ಅದು ಬಿಟ್ಟರೆ ರೋಡ್ಸ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು. ನಾವು ಕರೆಕ್ಟಾಗಿ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ವಿ. ಓಕೆ ಬನ್ನಿ, ಅಣ್ಣ ಯಾರಿಗೋ ವೀಡಿಯೋ ಕಾಲ್ ಮಾಡಿ ತೋರಿಸ್ತವನೆ. ನಾವು ಹಂಗೆ ಒಂದೆರಡು ವೀಡಿಯೋ ಮಾಡಿಕೊಂಡು ಒಂದೆರಡು ಫೋಟೋ ತೊಗೊಂಬರೋಣ. ಬಟ್ ಸಿಕ್ಕಾಪಟ್ಟೆ ಗಾಳಿ. ನಾನಲ್ಲಿ ಮಾತಾಡಿದ್ದೆಲ್ಲ ಏನೂ ರೆಕಾರ್ಡ್ ಆಗಿಲ್ಲ. ಆ ವಿಂಡ್ ಬ್ಲಾಸ್ಟ್ಗೆ ಎಲ್ಲ ಮ್ಯೂಟ್ ಆಗಿಬಿಟ್ಟಿದೆ. ಹೋ ನೋಡಿ ಸ್ನೇಹಿತರೆ ಹೇಗಿದೆ. ಸಮುದ್ರ ಮಧ್ಯದಲ್ಲಿ ಟ್ರ್ಯಾಕ್ ಹಾಕಿ ಅಲ್ಲಿ ಟ್ರೈನ್ ಹೋಗೋ ಥರ ಮಾಡಿದ್ದಾರೆ. ಹೇಗೆ ಮಾಡಿರಬೇಕು. ಅದು ಬಂದುಬಿಟ್ಟು ಹಳೆ ಟ್ರ್ಯಾಕ್ ಅನಿಸುತ್ತೆ, ಇದು ಹೊಸ ಟ್ರ್ಯಾಕು. ಬಟ್ ಆದರೆ ನಮ್ಗೆ ಗೊತ್ತಾಗಿಲ್ಲ ಟ್ರೈನ್ ಟೈಮಿಂಗ್ಸ್ ಎಲ್ಲ. ಇಲ್ಲಾಂದರೆ ನಾವು ಆ್ಯಕ್ಚುಲಿ ಒಳಗಡೆ ಆ ಟ್ರೈನಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಬಟ್ ನಮ್ಮದು ಸ್ಕೆಡ್ಯೂಲ್ ಬೇರೆ ಇದ್ರದಿಂದ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ. ಬಟ್ ಏನೋ ಒಂದು ಒಂಥರ ಫ್ಯಾಷನೇಟಿಂಗ್ ಥಿಂಗು. ಆ ಸಮುದ್ರದ ಮಧ್ಯದಲ್ಲಿ ಈ ಥರ ಟ್ರ್ಯಾಕ್ ಹಾಕಿ ಅಲ್ಲಿ ಟ್ರೈನ್ ಹೋಗೋ ಥರ ಮಾಡಿದಾರಲ್ಲ, ಅದ್ಭುತ ಅದು ಆ್ಯಕ್ಚುಲಿ. ನೋಡಿ ಅದೆಲ್ಲ ಕೆಳಗಡೆ ಎಲ್ಲ ಐರನ್ ಪಾರ್ಟ್ ಏನಿದೆ ಎಲ್ಲ ಫುಲ್ ತುಕ್ಕಿಡ್ಕೊಂಡ್ಬಿಟ್ಟಿದೆ. ಪ್ಲಸ್ ಅದ್ರ ಜೊತೆಗೆ ಈ ಬ್ರಿಡ್ಜ್ ಬೇರೆ ಶೇಕ್ ಆಗಿರೋದ್ರಿಂದ ಶೇಕ್ ಆಗ್ತಾ ಇರುತ್ತೆ ವೆಹಿಕಲ್ ಮೂವ್ ಆದಾಗೆಲ್ಲ. ಸೊ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ ನಿಮಗೆ. ಸಿಕ್ಕಾಪಟ್ಟೆ ಗಾಳಿ. ಅದ್ರ ಜೊತೆಗೆ ಪ್ಲಸ್ ಜನಗಳು ಬೇರೆ. ಉದ್ದಕ್ಕೂ ಬ್ರಿಡ್ಜ್ ಎಷ್ಟು ಉದ್ದ ಇದೆ ಅಷ್ಟುದ್ದಕ್ಕೂ ನಿಂತ್ಕೊಂಡವ್ರೆ ಜನಗಳು. ಅದ್ರ ಜೊತೆಗೆ ನೀವು ಗಾಳಿ ನೋಡ್ಬೋದು, ಸಿಕ್ಕಾಪಟ್ಟೆ ಗಾಳಿ. ನೀವು ಫೋನ್ ಇಟ್ಕೊಂಡು ನೀವು ಫೋಟೋದೆಲ್ಲ ತೆಗಿಯೋಕ್ಕಾಗಲ್ಲ, ಅಷ್ಟೊಂದು ಗಾಳಿ ಬೀಸ್ತಾ ಇರುತ್ತೆ. ಇವರು ಹರಿಯಾಣನ ಪೂಣನ ಅಂತ ಹೇಳಿದ್ರು. ಅವ್ರು ನಮ್ಮ ಗಾಡಿಗಳು ನೋಡಿ ಮತ್ತು ಯೂಟ್ಯೂಬ್ ಚಾನಲೆಲ್ಲ ಚೆಕ್ ಮಾಡ್ತಾ ಫುಲ್ ಫ್ಯಾನ್ ಆಗಿಬಿಟ್ರು. ಅವರು ಅಲ್ಲಿರೋ ಫ್ಯಾಮಿಲಿಯವರೆಲ್ಲ ಬಂದು ನಿಂತ್ಕೊಂಡು ನಮ್ಮ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು, ಗಾಡಿ ಜೊತೆ ಫೋಟೋ ತೆಗೆಸ್ಕೊಂಡು ಫುಲ್ ಖುಷಿಪಟ್ಟರು. ಪ್ಲಸ್ ಎಲ್ಲಿಂದ ಬರ್ತಾಯಿದ್ದಾರೆ ಏನಂತೆಲ್ಲ ಕೇಳಿ
ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನೋಡಿ ಮಗ, ಎಲ್ಲರೂ ಬಂದು ಯೂಟ್ಯೂಬರ ನೀವು, ಮತ್ತು ಈ ಗಾಡೀಲಿ ಬಂದಿದ್ದೀರಾ, ಬನ್ನಿ 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 ಅಂತ ಫೋಟೋ ನನಗೊಂದು ಜೊತೆ ನಂದೊಂದು ಅಂತ ಫೋಟೋ ತೆಗಿಸ್ಕೊತಿದ್ದಾರೆ. ಒಂಥರ ಒಳ್ಳೆ ಫೀಲಿಂಗ್ ಅದು. ಬೇರೆಯವ್ರು ಬಂದು ನಿಮ್ಮ ಗಾಡಿ ಜೊತೆ ನಿಮ್ಮ ಜೊತೆ ರೆಕಗ್ನೈಸ್ ಮಾಡಿ ಒಂದು ಫೋಟೋ ತೆಗಿಸ್ಕೋತಾರಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸರಿ ಬನ್ನಿ, ಟೈಮ್ ಆಯಿತು, ಹೊರಡೋಣ. ಇವನು ಹಿಂದೆ ಬೇರೆ ಪೊಲೀಸವನು ಅವಾಗಿಂದ ಹಿಡ್ಕೊಂಬಿಟ್ಟವನು, ಹೋಗ್ರಿ ಅಂತ. ಇವರು ಆಲ್ಮೋಸ್ಟ್ ಒಂದು 10-20 ಫೋಟೋ ಹೊಡ್ಸ್ಕೊಂಡ್ರು ಎಲ್ಲರೂ. ಆಯ್ತಣ್ಣ ಹೋಗ್ತಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟು ಹೋಗಿ ಫಸ್ಟು ಹೋಟೆಲ್ ಬೇರೆ ಹುಡುಕ್ಬೇಕು ನಾವು. ಅಣ್ಣ ಸ್ವಲ್ಪ ಸೈಡು ಬಾಣ, ಹೋಗ್ಬಿಡ್ತೀವಿ ನಾವು. ಮುಂದೆ ನಿಮಗೆ ಈ ಚಂದ್ರಂದು ಒಳ್ಳೆ ವ್ಯೂ ಪಾಯಿಂಟ್ ಬೇರೆ ಇದೆ. ಮ್ಯಾಪ್ ಹಾಕ್ಕೊಂಡು ಇನ್ನೊಂದು ಇಲ್ಲಿಂದ ಸ್ವಲ್ಪ ದೂರನೇ ಅಷ್ಟೇ ಇರೋದು ರಾಮೇಶ್ವರಮ್ಮು. ಈ ವಿಂಡ್ ಕೂಡ ಈ ಸಾಲ್ಟಿ ಇರೋದ್ರಿಂದ ಮಿರರ್ಸ್ ಎಲ್ಲ ಫುಲ್ಲು ಬ್ಲಾಕ್ ಆಗಿದೆ, ಹಿಂದೆಗಡೆ ನಿಮ್ಗೇನು ಕಾಣಿಸೋದು ಇಲ್ಲ. ಓಕೆ ಹೋಗೋಣ. ಸ್ನೇಹಿತರೆ, ನಮ್ಗೆ ಎಂತ ಗ್ರ್ಯಾಂಡ್ ವೆಲ್ಕಮ್ಮು, ಬರ್ತಿದ್ದೀವಿ ಅಂತ. ಆ ಥರ ಏನೂ ಇಲ್ಲ, ಲೈಟ್ ಫುಲ್ ಜಗಮಗ ಅಂತಿತ್ತಲ್ಲ. ಒಂದು ಕಾಫಿ ಕುಡಿಯೋಣ. ಇಲ್ಲಿಂದ ರಾಮೇಶ್ವರಂ ಬಂದ್ಬಿಟ್ಟು ಒಂದು 4 ಕಿಲೋಮೀಟರ್ಸ್ ಏನೋ ಇದೆ. ಸೊ ಜಸ್ಟ್ ಒಂದು ಚಾಯ್ ಕುಡಿದು ಅಲ್ಲೋಗಿ ಇಲ್ಲಿ ಫಸ್ಟ್ ಇಲ್ಲೇ ಕೂತ್ಕೊಂಡು ನಾವು ಹೋಟ್ಲ್ ಹುಡುಕ್ಬೇಕು ಫಸ್ಟು. ಸೊ ಹೋಟ್ಲದನ್ನು ಕ್ಲಿಯರ್ ಮಾಡ್ಕೊಂಬೋಣ, ಅದಾದಮೇಲೆ ಅಲ್ಲಿ ಹೋಗೋಣ ಅಂತ ಇಲ್ಲಿ ಹಾಕಿದ್ದೀವಿ. ಬಟ್ ಒಳ್ಳೆ ವೆಲ್ಕಮ್ ಇದೆ ನಮಗೆ, ಗಾಡಿಗಳೆಲ್ಲ ಹಂಗೆ ಜಗದ ಮುಚ್ಚಿಸಿದೆ. ನನಗೆ Black Forest cake, chocolate truffle, Kit Kat cake, rich plum cake என 1000க்கும் மேற்பட்ட flavors, நீங்கள் விரும்பும் மாடல்ஸ். இந்த புத்தாண்டை உங்கள் சொந்த பந்தங்களுடன் பெஸ்ட் மாமியின் கேக்ஸ் அல்லது gift voucher. ಓಕೆ, ಹೋಟ್ಲೆಲ್ಲೂ ಸಿಕ್ಕಿದೆ ಸ್ನೇಹಿತರೆ. ಫೈನಲ್ ಯಾವುದೋ ಒಂದಿಲ್ಲೊಂದಿತ್ತು ಕಾಟೇಜಸ್ ಅಂತ. ಅವನು ಹೆಂಗೋ ನನ್ನ ಬಟ್ಲರ್ ತಮಿಳಲ್ಲಿ ಕನ್ವಿನ್ಸ್ ಮಾಡಿ ಹಾಕ್ಸಿದ್ದೀನಿ. ಇದು ಬೇರೆ ಇಷ್ಟು ಮೆಟ್ಲೆ ಐತಲ್ಲ ಗುರು. ಎಲ್ಲ ಕಡೆ ಮಿನಿಮಮ್ಮು 4 ಹೇಳ್ತವ್ರೆ, 4.5. ಅದಕ್ಕಿಂತ ಕಮ್ಮಿ ಎಲ್ಲೂ ಸಿಗ್ತಿಲ್ಲ ರೂಮು. 1 ನೈಟ್ಗೆ ನಮ್ಗೆ 2 ನೈಟಿಗೆ ಬೇಕು. 2 ನೈಟಿಂದ ಆಲ್ಮೋಸ್ಟ್ 9,000 ಆಯಿತು. ಇಲ್ಲೇ ಇಷ್ಟೊಂದು ಆಗಿಬಿಟ್ರೆ ನಮ್ಮ ಬಜೆಟ್ ಟ್ರಿಪ್ಗೆ ಏನು ಮಾಡೋದು? ಮೇಯ್ನ್ ಹಾಲಲ್ಲೇ ಮಲ್ಕೋಬೇಕು, ರೂಮ್ಸ್ ಯಾವುದೂ ಇಲ್ಲ ಅಂತವನೇ. ನಮ್ಮದು ಐಟಮ್ಸು, ನಮ್ಮದು ಲಗೇಜ್ ಗೇರ್ಸು ಮತ್ತು ನನ್ನ ಕ್ಯಾಮ್ರಾ, ಹೆಲ್ಮೆಟ್ಟು, ಶೂಸು ಎಲ್ಲ ಹೆಂಗೆ ಹಾಲಲ್ಲಿ ಹಾಕೊಂಡು ಮಲ್ಕೊಳ್ಳೋದು? ಅಲ್ಲಿ ಓಪನ್ ಸ್ಪೇಸ್ ಇದೆ. ನಾವು ಈಗ ಬುಕ್ ಮಾಡಿರೋದು ನಾಳೆಗೆ. ಸರಿ ಅಂದ್ಬಿಟ್ಟು ನಾನು ಆವಾಗಲೇ ಹೇಳಿದಾಗ ನಾನು ಬಟ್ನರ್ದು ತಮಿಳಲ್ಲಿ ಮಾತಾಡಿ ಫೈನಲಿ 2,000 ರೂಪಾಯಿ ಕೊಡ್ಸಿದ್ದೀನಿ. ಅವನಿಗೆ ಇವಾಗ ಅಡ್ವಾನ್ಸ್ ಕೂಡ ಪೇಮೆಂಟ್ ಮಾಡಿದ್ದೀನಿ. ಈಗ 500 ರೂಪಾಯಿ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ 7:30ಗೆ ಬರ್ತೀವಿ, ರೂಮ್ ರೆಡಿ ಏನಕ್ಕಿರು ನಮಗೆ ಅಂತ ರಿಸರ್ವ್ ಮಾಡಿದ್ರು ಅಂತ ಹೇಳಿ ಅವನಿಗೆ ನಾಳೆಗೆ ಬುಕ್ ಮಾಡಿದ್ದೀನಿ. ಇವಾಗ ಇಲ್ಲೊಂದು ಹೋಟ್ಲಿದೆ, ಇವ್ರು 3-3.5 ಹೇಳ್ತವ್ರೆ. ಇದನ್ನು ಫೈನಲೈಸ್ ಮಾಡಬೇಕು ಇವಾಗ. ಇನ್ನೇನು ಮಾಡೋದು, 1 ನೈಟ್ಗೆ ಕೊಡಲೇಬೇಕು. ಇದೊಂದು ರೂಮ್ ನೋಡ್ಕೊಂಡು ಇವತ್ತು ನೈಟು, ನಾಳೆಗೆ ಅಲ್ಲಿ 2,000. ಮತ್ತು ನಾಳಿದ್ದಿಂದ ಬೇರೆ ಕಡೆ ಇದಕ್ಕೆ ನಾವು ಕನ್ಯಾಕುಮಾರಿಗೆಲ್ಲ ಫಸ್ಟೇ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸುಮ್ಮನೆ ಈ ಥರ ಎಲ್ಲ ಹುಡ್ಕೋಕ್ಕೆ ಆಗಲ್ಲ, ರಿಸ್ಕು ಸ್ನೇಹಿತರೆ ಇದೆಲ್ಲ. ನಾವು ಬೇರೆ ಟೈಮಲ್ಲಾಗಾರೆ ಸಿಗುತ್ತೆ. ಇದೇ ರೂಮಿಗೆ ಏನು 3,000 ಹೇಳ್ತವ್ರೆ ಇವರು, 3,000 3,500. ಇದೆಲ್ಲ 1,500 ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದರೆ ಇವಾಗ ಫೆಸ್ಟಿವ್ ಸೀಸನ್ನು ಪ್ಲಸ್ ಕ್ರಿಸ್ಮಸ್ ಟೈಮ್ ಬೇರೆ ಅಲ್ಲ, ಅದರಿಂದ ಜಾಸ್ತಿ ಆಗಿದೆ. ಇಲ್ಲೇ ಅವನು ಕೇಳೋಣ. ಇವನು ಆವಾಗಲೇ ಬಂದು ಕೇಳ್ಕೊಂಡು ಹೋದ್ವಿ. ಇವಾಗ ಎಷ್ಟು ಹೇಳ್ತಾನೋ, ಜಾಸ್ತಿ ಹೇಳ್ತಾನೋ ಗೊತ್ತಿಲ್ಲ. ಅಣ್ಣ நான் கிடைக்குமா? அங்கே போயிட்டு ஒரு எப்போ ஒரு வாபஸ் வரேன். சரி அதான் எடுத்துணும். 7 o'clock நான் போயிட்டு. எந்த ரூம் நினைச்சீங்க? ஏசி எவ்வளோ சொல்லிட்டு இருக்கு? ஏசி வந்துட்டு 4,000 ரூபாய் சொன்னோம், நான் ஏசி 3,000 சொன்னோம். நான் ஏசி 3,000 ரூபாய் சொன்னோம். நான் ஏசி 3,000 ரூபாய் 3,000 சொல்லிக்கு இப்போ 5 minutes பேக். யார் சொன்னது? அண்ணன் சொன்னாங்க.
இது என்னது ஏசியா நான் ஏசியா? நான் ஏசி. அதான் நான் ஏசி தான் 3000 ரூபாய். 3000 அல்ல? ஆமாம். ஏசி வந்து 4500. 4000. நான் ஏசி. நான் ஏசி எடுத்துக்கிறீங்களா? இப்போ இருக்கேன் லக்கேஜ் என்ன பைக் வருவாங்க? பைக் வரணும். ಹಾಂ ಬಾ ಥ್ಯಾಂಕ್ ಗಾಡ್ 3000ಕ್ಕೆ ಒಪ್ಕೊಂಡೆ. ಏನಂತ 3,500 ನಾನು ಇವಾಗ 5 ನಿಮಿಷದಿಂದ 3,000 ಅಂದ್ರಲ್ಲ ಬೋಡಿ ಮಕ್ಕಳ ಅಂದೆ. ಅದಕ್ಕೆ ಆಯ್ತಾಯ್ತು ಬಾ ಅಂದ. ಅದಕ್ಕೆ ಸ್ವಲ್ಪ ಭಾಷೆ ಬಂತು ಅಂದರೆ ಹಿಂಗೆ ಯೂಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೋಡಿ ಬೆಂಗಳೂರಲ್ಲಿ ಕನ್ನಡ ಮಾತಾಡಿ ಅಂದರೆ ವಯಸ್ಸು ಇಲ್ಲ ಅಂತ ಕನ್ನಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ರೀಸನ್. ಇಫ್ ಯು ನೋ ದ ಲ್ಯಾಂಗ್ವೇಜ್ ಯು ಕ್ಯಾನ್ ಬಾರ್ಗೇನ್, ಯು ಕ್ಯಾನ್ ಗೆಟ್ ಇಟ್, ಯು ವಿಲ್ ಸರ್ವೈವ್. ಓಕೆ ಫೈನಲಿ ರೀಚ್ ಆದ್ವಿ. ಟುಡೇ ಓವರಾಲ್ ಬಂದ್ಬಿಟ್ಟು 634 ಕಿಲೋಮೀಟರ್ಸು ಆ್ಯಂಡ್ ಇಟ್ ಟುಕ್ including our breaks 9 hours 45 minutes including breaks. ಹಾಂ ಓಕೆ ರೂಮ್ ನೋಡ್ಕೊಂಡು ಬರೋಣ ಬನ್ನಿ. ಅದೇನೇ ಮೇಘವನ್ನು ಮುಗಿಸ್ಬಿಟ್ಟು ಆಮೇಲೆ ಹೌದೌದು. இது சாப்பாடு கிடைக்குமா? சாப்பாடு இல்லை, நாங்கள் வந்து இங்கே இருக்கோம். அந்த சேம் இதில் வந்து ஹோட்டல் இருக்குது. வெஜிடேரியன் பியூர் வெஜ் இங்கே இருக்குது. வெஜ்ஜே கிடைக்கும். வெஜ் கோயிலுக்கு போயிருக்கேன். ಓಕೆ ಪ್ಯೂರ್ ವೆಜಿಟೇರಿಯನ್ ಇருக்கு ಇங்கே. ಬನ್ನಿ ಸ್ನೇಹಿತರೆ ನೋಡೋಣ ಹೆಂಗಿದೆ ನೋಡಿ ರೂಮ್ದು. ಹೌದು ಹಾಂ ಬರ್ಬೋದು. ಸ್ಕೂಲ್ ಕೊಡ್ತಾವನೆ ಸ್ನಾನ கோயிலில் பண்ணுவீங்க குளிப்பீங்க? இல்லை இல்லை இங்கே போயிட்டு இங்கே குளிப்பீங்களா? அங்கே எந்த நதி இருக்குது? அங்கே கடல் இருக்குது, உள்ள 21 தீர்த்தம் இருக்குது. ಹಾಂ ಕಡಲ್ வேணும். ಕಡಲ್ ಪೂರಾ ಮೈ ಸಾಲ್ಟಿ ಆಯಿತು. ಯಾವುದು ಇದು ಯಾವುದೋ ಮೇಲ್ಗಡೆ ಶೀಟ್ ಮೇಲೆ ಕೊಟ್ಬಿಟ್ಟು ನಮ್ಗೆ 3,000 ಹೇಳ್ತಾವನೆ. ಇದಕ್ಕೆ 3,000 ரொம்ப ಜಾಸ್ತಿ ಕೊಡುತ್ತೆ. ಹಾಂ ಅಲ್ವಾ? ஆக்சுவலாக அந்த நேற்று இந்த ரூம் வந்துட்டு உங்களுக்கு 6,000 ரூபாய். இது கொஞ்சம் ரஷ் சீசன் சார், அதனால வந்துட்டு ப்ரைஸ் உங்களுக்கு இப்படி தான். நீங்கள் சொல்லக்கூடாதுன்னா உள்ளே போனாலும் உங்களுக்கு சின்ன ரூமாக தான் இருக்கும், ப்ளஸ் ஒரு கம்ஃபர்டபுளாகவே இருக்காது, ரொம்ப ரஷ்ஷாக இருக்கும். ஏன்னா இப்போ இறங்கியிருக்க எல்லாமே கதா குரூப் மாதிரி இறங்கியிருக்காங்க. கதானா தெரியும், அது ஆக்சுவலாக தெரியும். ரைடர்ஸ் ஃபுல்லாகவே வந்து நம்ம தான் இது பண்ணுவாங்க. கரெக்ட். ஆனால் இதுதான் ரேட்டு, அதனால தான் நம்ம வந்து இப்படி சொல்கிறது. ரேட்டு வந்துட்டு இதுதான். இல்லைண்ணா ஆக்சுவலாக நீங்கள் அதான் நீங்கள் வேணால் உள்ள போய் செக் பண்ணி பார்த்தாலே உங்களுக்கு தெரிஞ்சிடும். உங்களுக்கு நம்ம புதுசாக பண்ணுறதுனால இதுதான் ப்ரைஸ்னு வச்சுட்டோம். ஃபிக்ஸடாக போதும், எக்ஸ்ட்ரா எந்த அமௌண்ட்டும் தேவையில்லை அப்படின்னு. சரி ஆயிடுச்சு. ஐடி ப்ரூஃபும் கேஷ். जटाटवीकलज्जलप्रवाहपावितस्थले गलेवलं विलम्बिताम्बुजङ्गतुङ्गमालिका मड्डमड्डमड्डमन्निनादवड्डमर्वयं चकार चण्डताण्डवं